Hello everyone. 30ನೇ ಪ್ರಶ್ನೆಯನ್ನ ಗಮನಿಸಿ. P of x is equal to 2x square minus 8x plus k plus 1. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 7ರಷ್ಟು ಇದ್ದಾಗ k ಯ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತ ಬಹುಪದೋಕ್ತಿ P of x is equal to ಏನು ಹೇಳಿ 2x square minus 8x plus k plus 1. ಸೊ ಇಲ್ಲಿ ನಮಗೆ a is equal to ಏನು ಹೇಳಿ 2, b is equal to minus 8 ಹಾಗೆ c is equal to k plus 1. ಸೊ ಇಲ್ಲಿ ಶೂನ್ಯತೆಗಳನ್ನ ಊಹಿಸಬೇಕು. ಸೊ ಇಲ್ಲಿ ಹೇಗಿದೆ, ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ 7ರಷ್ಟು ಇರೋದ್ರಿಂದ ಶೂನ್ಯತೆಗಳು ಯಾವ್ದಾಯ್ತು, ಆಲ್ಫಾ ಮತ್ತು 7 ಆಲ್ಫಾ ಆಯ್ತು. ಸೊ ಈಗ ಶೂನ್ಯತೆಗಳ ಮೊತ್ತದ ಸೂತ್ರವನ್ನ ಬಳಸಿದ್ರೆ, ಸೊ ಶೂನ್ಯತೆಯ ಮೊತ್ತದ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಆಲ್ಫಾ ಪ್ಲಸ್ 7 ಆಲ್ಫಾ, ಇನ್ನೊಂದು ಶೂನ್ಯತೆ ಹೇಗಿದೆ, ಒಂದು ಶೂನ್ಯತೆ 7ರಷ್ಟಿದೆ. ಸೊ ಹಾಗಾಗಿ ಬೀಟಾ ಇಸ್ ಈಕ್ವಲ್ ಟು 7 ಆಲ್ಫಾ ಅಂತ ತಗೊಂಡಿದ್ದೇವೆ. ಸೊ ಇಸ್ ಈಕ್ವಲ್ ಟು ಏನಾಯ್ತು, ಮೈನಸ್ 8 ಡಿವೈಡೆಡ್ ಬೈ 2. ಸೊ 8 ಆಲ್ಫಾ ಇಸ್ ಈಕ್ವಲ್ ಟು ಏನ್ ಹೇಳಿ 8 ಡಿವೈಡೆಡ್ ಬೈ 2, 2 ಬಂದ್ರೆ 2 4. ಸೊ 8 ಆಲ್ಫಾ ಇಸ್ ಈಕ್ವಲ್ ಟು 4. ಸೊ ಆಲ್ಫಾ ಇಸ್ ಈಕ್ವಲ್ ಟು ಏನಾಯ್ತು 4 ಬೈ 8. ಸೊ 4 ಬಂದ್ರೆ 4 2. ಸೊ ಆಲ್ಫಾ ಇಸ್ ಈಕ್ವಲ್ ಟು 1 ಬೈ 2 ಆಯ್ತು. ಸೊ ಈಗ ನಾವು ಶೂನ್ಯತೆಯ ಗುಣಲಬ್ಧದ ಸೂತ್ರವನ್ನ ಬಳಸಿದ್ರೆ, ಸೊ ಇವುಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ ಸಿ ಬೈ ಎ. ಸೊ ಆಲ್ಫಾ ಇಂಟು 7 ಆಲ್ಫಾ ಇಸ್ ಈಕ್ವಲ್ ಟು ಏನ್ ಹೇಳಿ ಸಿ ಕೆ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಇದೇನಾಗುತ್ತೆ ಹೇಳಿ 7 ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ ಕೆ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಈಗ ನಾವು ಕೆ ಬೆಲೆಯನ್ನ ಕಂಡುಹಿಡಿಬೇಕು. ಸೊ ಆಲ್ಫಾ ಎಷ್ಟು ಬಂದಿದೆ ಹೇಳಿ 1 ಬೈ 2 ಬಂದಿದೆ. ಸೊ ಇದನ್ನ ನಾವು ಈ ಆಲ್ಫಾ ಇಂಟು ಬೀಟಾ ಗುಣಲಬ್ಧದ ಸೂತ್ರದಲ್ಲಿ ಹಾಕಿದಾಗ, ಸೊ 7 ಇಂಟು ಆಲ್ಫಾ ಸ್ಕ್ವೇರ್ 1 ಬೈ 2 ಹೋಲ್ ಸ್ಕ್ವೇರ್ is equal to k plus 1 divided by 2. So ಇದೇನಾಗುತ್ತೆ 7 into 1 by 4 is equal to k plus 1 divided by 2. So 7 by 4 is equal to k plus 1 divided by 2 ಆಗುತ್ತೆ. So 7 2 14 is equal to 4k plus 4. So 14 minus 4 is equal to 4k. So ಇದೇನಾಗುತ್ತೆ 10 is equal to 4k. So k is equal to ಏನಾಗುತ್ತೆ ಹೇಳಿ 10 divided by 4 is equal to 5 divided by 2 ಬಂದಿದೆ. ಹಾಗಾದ್ರೆ ಇಲ್ಲಿ ನಮಗೆ k ನ ಮೌಲ್ಯ ಎಷ್ಟು ಸಿಕ್ಕಿದೆ ಮಕ್ಕಳೇ, 5 by 2 ಆಗಿದೆ. ಥ್ಯಾಂಕ್ ಯು.